ನಿಮ್ಮ ಡಾಕ್ಟರ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶುಭಶ್ರೀ ಜೈನ್. ಒತ್ತಡದ ಜೀವನ, ಬದಲಾಗುತ್ತಿರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ. ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಮಾನವನ ಶರೀರದಲ್ಲಿ ಬಹುಮುಖ್ಯವಾದ ಗ್ರಂಥಿ ಅಂದರೆ ಥೈರಾಯ್ಡ್. ಕುತ್ತಿಗೆ ಭಾಗದಲ್ಲಿ ಗಂಟಲು ಸಮೀಪವಿರುವ ಥೈರಾಯ್ಡ್ ಗ್ರಂಥಿ ಉತ್ಪತ್ತಿ ಮಾಡುವ ಹಾರ್ಮೋನುಗಳು ಶರೀರದ ಬೆಳವಣಿಗೆ ಹಾಗೂ ವಿವಿಧ ಜೀವಕ್ರಿಯೆಗಳಿಗೆ ಅತಿ ಮುಖ್ಯ. ಆದರೆ ಥೈರಾಯ್ಡ್ ಹಾರ್ಮೋನುಗಳ ಅಸಮತೋಲನದಿಂದಾಗಿ ದೀರ್ಘಕಾಲದ ಸಮಸ್ಯೆಗಳು ಕಾಡ್ತವೆ. ಥೈರಾಯ್ಡ್ ಹಾರ್ಮೋನ್ ಅಸಮತೋಲನದಿಂದಾಗುವ ದೀರ್ಘಕಾಲಿಕ ಸಮಸ್ಯೆಗಳು ಹಾಗೂ ಚಿಕಿತ್ಸೆಯ ಬಗ್ಗೆ ಪ್ರತಿಯೊಬ್ಬರೂ ತಿಳಿದುಕೊಳ್ಳಲೇಬೇಕು. ಹಾಗಾದ್ರೆ ಥೈರಾಯ್ಡ್ಗೆ ಸೂಕ್ತ ಚಿಕಿತ್ಸೆ ಇದೆಯಾ? ಥೈರಾಯ್ಡ್ ಡಿಸಾರ್ಡರ್ ಬಗ್ಗೆ ಮಾಹಿತಿ ನೀಡೋದಕ್ಕೆ ಇವತ್ತು ನಮ್ಮ ಜೊತೆಗಿದ್ದಾರೆ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ನ ವೈದ್ಯರಾದಂತಹ ರಶ್ಮಿ ನಗಲೀಕರ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಇನ್ನು ವೀಕ್ಷಕರೇ, ತಾವು ಕೂಡ ಡಾಕ್ಟರ್ ಜೊತೆ ನೇರವಾಗಿ ಮಾತನಾಡಬಹುದು. ಟಿವಿ ಸ್ಕ್ರೀನ್ನಲ್ಲಿರುವಂತಹ ಸಂಖ್ಯೆಗೆ ಕರೆ ಮಾಡಿ ಮಾತನಾಡಿ. ಮೊದಲನೇದಾಗಿ ಡಾಕ್ಟರ್, ಈ ಥೈರಾಯ್ಡ್ ಡಿಸಾರ್ಡರ್ ಅನ್ನೋಂಥದ್ದು ಯಾಕಾಗಿ ಕಾಣಿಸಿಕೊಳ್ಳುತ್ತೆ? ಇದು ಕಾಣಿಸಿಕೊಳ್ಳೋದಕ್ಕೆ ಕಾರಣ ಏನು? ಸೊ ಥೈರಾಯ್ಡ್ ಅಂತ ಹೇಳಿದಾಗ ಇಟ್ ಇಸ್ ಅ ಲಾರ್ಜೆಸ್ಟ್ ಎಂಡೋಕ್ರೈನ್ ಗ್ಲ್ಯಾಂಡ್ ಅಂತ ಹೇಳ್ಬೋದು. ಅಂದರೆ ನಮ್ಮ ಕುತ್ತಿಗೆ ಮುಂಭಾಗದಲ್ಲಿರೋ ಒಂದು ದೊಡ್ಡ ನಿರ್ನಾಳ ಗ್ರಂಥಿ ಅಂತ. ಇದು ನಮ್ಮ ದೇಹ ಒಂದು ಕಾರ್ಯಚಟುವಟಿಕೆ ಆಗಿರ್ಬೋದು, ಗ್ರೋತ್, ಡೆವಲಪ್ಮೆಂಟ್ ಆ್ಯಂಡ್ ಮೆಟಬಾಲಿಸಮ್ ಅಂತ ಹೇಳ್ತೀವಿ, ಜೀರ್ಣಕ್ರಿಯೆ, ಪಚನಕ್ರಿಯೆ ಆಗಿರ್ಬೋದು, ಸೊ ಎಲ್ಲ ಒಂದು ನಿರ್ವಹಿಸುತ್ತೆ ಅಂತ. ಸೊ ಯಾವಾಗ ಈ ಹಾರ್ಮೋನಲ್ಲಿ ಇಂಬ್ಯಾಲೆನ್ಸ್ ಆಗುತ್ತೋ ಅಥವಾ ವ್ಯತ್ಯಾಸ ಆಗುತ್ತೋ, ಸೊ ಆಗ ಕೆಲವು ಡಿಸಾರ್ಡರ್ಸ್ಗಳನ್ನ ನಾವು ನೋಡ್ತೀವಿ. ಸೊ ಹೆಚ್ಚಾಗಿ ನಾವು ಕ್ಲಿನಿಕಲಿ ನೋಡೋದಾದರೆ ಹೈಪೋಥೈರಾಯ್ಡಿಸಮ್ ಇರ್ಬೋದು, ಹೈಪರ್ ಥೈರಾಯ್ಡಿಸಮ್ ಇರ್ಬೋದು, ಇನ್ನು ಗಾಯ್ಟ್ರ್ ಅಥವಾ ಗಳಗಂಡ ರೋಗನ ನೋಡುವಂಥದ್ದು, ಥೈರಾಯ್ಡ್ ನಾಡ್ಯೂಲ್ಸ್ನ ನೋಡ್ತೀವಿ ಅಥವಾ ಸಬ್ಅಕ್ಯೂಟ್ ಥೈರಾಯ್ಡೈಟಿಸ್ ಅಂತ ಹೇಳ್ತೀವಿ. ಸೊ ಇದನ್ನು ಹೆಚ್ಚಾಗಿ ನೋಡುವಂಥದ್ದು. ಇನ್ನು ರೇರ್ ಕಂಡೀಷನಲ್ಲಿ ನೋಡೋದಾದರೆ ಸೊ ಡ್ಯೂ ಟು ಒಂದು ಹೈಪೋಥೈರಾಯ್ಡಿಸಮ್ ಹೆಚ್ಚಾಗಿ ಹೋದಲ್ಲಿ ಮೋರ್ ಆಫ್ ಒಂದು ಹಶಿಮೋಟೋಸ್ ಥೈರಾಯ್ಡೈಟಿಸ್ ಅಂತ ಹೇಳ್ತೀವಿ, ಇದನ್ನು ನೋಡ್ಬೋದು. ಇನ್ನು ಸಮ್ ಕೇಸಸ್ಸಲ್ಲಿ ಗ್ರೇವ್ಸ್ ಡಿಸೀಸ್ ಅಂತ ಹೇಳ್ಬೋದು. ಸೊ ಇಟ್ ಈಸ್ ಡ್ಯೂ ಟು ಒಂದು ಓವರ್ ಪ್ರೊಡಕ್ಷನ್ ಆಫ್ ಥೈರಾಯ್ಡ್ ಹಾರ್ಮೋನ್ಸ್ ಅಂತ. ಸೊ ಅದರಲ್ಲಿ ಹೆಚ್ಚಾಗಿ ನೋಡುವಂಥದ್ದು. ಇನ್ನು ರೇರ್ ಕಂಡೀಷನಲ್ಲಿ ಇದು ಥೈರಾಯ್ಡ್ ಕ್ಯಾನ್ಸರ್ ಕೂಡ ಆಗ್ಬೋದು. ಇನ್ನು ಥೈರಾಯ್ಡ್ ಇದೆ ಅನ್ನುವಂಥದ್ದು ತಕ್ಷಣಕ್ಕೆ ಗೊತ್ತಾಗಲ್ಲ, ಇದರ ಲಕ್ಷಣ ಹೇಗಿರುತ್ತೆ? ಸೊ ಇನ್ನು ಲಕ್ಷಣಗಳು ಅಥವಾ ಸಿಂಪ್ಟಮ್ ಸೈನ್ಸ್ ಅಂತ ತಗೊಂಡಾಗ ಸೊ ಹೈಪೋಥೈರಾಯ್ಡಿಸಮ್ನ ನಾವು ಹೆಚ್ಚಾಗಿ ನೋಡ್ತೀವಿ. ಸೊ ಹೈಪೋಥೈರಾಯ್ಡಿಸಮಲ್ಲಿ ದರ್ ಇಸ್ ಅನ್ ಅಂಡರ್ ಪ್ರೊಡಕ್ಷನ್ ಆಫ್ ಥೈರಾಯ್ಡ್ ಹಾರ್ಮೋನ್ಸ್ ಅಂತ ಹೇಳ್ಬೋದು. ಅಂದರೆ ಅಗತ್ಯಕ್ಕೆ ಎಷ್ಟು ಬೇಕು ಹಾರ್ಮೋನ್ಸ್ ಅಷ್ಟು ಉತ್ಪತ್ತಿ ಆಗ್ತಿರೋದಿಲ್ಲ, ಒಂದು ಕಮ್ಮಿ ಪ್ರಮಾಣದಲ್ಲಿ ಹಾರ್ಮೋನ್ಸ್ ಉತ್ಪತ್ತಿ ಆಗ್ತಾ ಹೋಗುತ್ತೆ. ಸೊ ಇದನ್ನು ನಾವು ಹೈಪೋಥೈರಾಯ್ಡಿಸಮ್ ಅಂತ ಹೇಳ್ಬೋದು. ಸೊ ಲಕ್ಷಣಗಳು ನೋಡೋಬೇಕಾದ್ರೆ ಮೋರ್ ಆಫ್ ಒಂದು ಸಡನ್ಲಿ ವೆಯ್ಟ್ ಗೇನ್ ಅಂತ ಹೇಳ್ಬೋದು. ಆ್ಯಸ್ ಆಫ್ ಇವರು ಸಡನ್ ವೆಯ್ಟ್ ಗೇನ್ ಆಗ್ತಾರೆ, ಆ್ಯಸ್ ಅವರಲ್ಲಿ ನಾರ್ಮಲ್ ಎಕ್ಸಸೈಸ್ ಇದೆ, ಡಯಟ್ ಇದೆ ಅಂದರೂ ಕೂಡ ಸಡನ್ನಾಗಿ ತೂಕ ಹೆಚ್ಚಾಗುವಂಥದ್ದಿರ್ಬೋದು, ಇನ್ನು ಕೂದಲು ಉದುರೋದಿರ್ಬೋದು. ಸೊ ಮೋರ್ ದೆನ್ 100 ಸ್ಟ್ಯಾಂಡ್ಸ್ ಪರ್ ಡೇ ಹೆಚ್ಚಾಗಿ ಉದುರಿದಾಗ ಅದನ್ನು ಮೋರ್ ಆಫ್ ಥೈರಾಯ್ಡ್ ಸಿಂಪ್ಟಮ್ಸ್ ಅಂತ ಕನ್ಸಿಡರ್ ಮಾಡ್ಬೋದು. ಸೊ ಇನ್ನು ಫೀಮೇಲ್ಸಲ್ಲಿ ಬಂದಾಗ ಒಂದು ಮುಟ್ಟಿನಲ್ಲಿ ಏರುಪೇರು ಆಗುವಂಥದ್ದು, ಸೊ ಒನ್ಸ್ ಇನ್ 3 ಮಂತ್ಸ್ ಮುಟ್ಟು ಬರುವಂಥದ್ದು ಅಥವಾ ಒನ್ಸ್ ಇನ್ 6 ಮಂತ್ಸ್ ಬರುವಂಥದ್ದು, ಅಥವಾ ಅತಿ ಹೆಚ್ಚು ಋತುಸ್ರಾವ ಅಂತ ಹೇಳ್ತೀವಿ, ಎಕ್ಸೆಸಿವ್ ಬ್ಲೀಡಿಂಗ್ ಅಟ್ ದಿ ಟೈಮ್ ಆಫ್ ಮೆನ್ಸ್ಟ್ರುಯೇಷನ್ ಕೂಡ ಆಗ್ಬೋದು. ಇನ್ನು ಕೋಲ್ಡ್ ಇಂಟಾಲರೆನ್ಸ್ ಅಂತ ಹೇಳ್ತೀವಿ, ಯಾವುದೇ ರೀತಿ ಒಂದು ಚಳಿ ತಡ್ಕೊಳಕ್ಕಾಗ್ತಿರೋದಿಲ್ಲ. ಸೊ ಇನ್ನು ಮೆಮೊರಿ ಕೂಡ ಇಂಪೇರ್ಮೆಂಟ್ ಆಗಿರುತ್ತೆ. ಸೊ ದಿವಸದಿಂದ ದಿವಸಕ್ಕೆ ಅವರ ಮೆಮೊರಿ ಪವರ್ ಕೂಡ ಕ್ಷೀಣಿಸುತ್ತಾ ಬರುವಂಥದ್ದು. ಇನ್ನು ಕಾನ್ಸ್ಟಿಪೇಷನ್ ಅಥವಾ ಮಲಬದ್ಧತೆ ಕೂಡ ಆಗ್ಬೋದು. ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಸಿಂಪ್ಟಮ್ಸ್ ಹೆಚ್ಚಾಗ್ತಾ ಹೋಗುತ್ತೆ. ಇಂಡೈಜೆಷನ್ ಅಂತ ಹೇಳ್ತೀವಿ ಅಥವಾ ಗ್ಯಾಸ್ಟ್ರೈಟಿಸ್ ಆಗುವಂಥದ್ದಿರ್ಬೋದು. ಸೊ ಅವ್ರಿಗೆ ಜೀರ್ಣಕ್ರಿಯೆ ಕಮ್ಮಿ ಆಗ್ತಾ ಬರುವಂಥದ್ದಿರ್ಬೋದು. ಸೊ ಇನ್ನು ಮಕ್ಕಳಲ್ಲಿ ಕೂಡ ಒಂದು ಮೆಮೊರಿ ಪವರ್ ಕಮ್ಮಿ ಆಗ್ತಾ ಬರುತ್ತೆ. ಸೊ ಯಾವುದೇ ರೀತಿ ಒಂದು ಕಾನ್ಸಂಟ್ರೇಷನ್ ಮಾಡುವ ಎಬಿಲಿಟಿ ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಇದನ್ನೆಲ್ಲ ನಾವು ಹೈಪೋಥೈರಾಯ್ಡಿಸಮಲ್ಲಿ ನೋಡ್ಬೋದು. ಇನ್ನು ಹೈಪರ್ ಥೈರಾಯ್ಡಿಸಮ್ ಅಂತ ಹೇಳಿದಾಗ ಸೊ ದೇರ್ ಇಸ್ ಅನ್ ಓವರ್ ಪ್ರೊಡಕ್ಷನ್ ಆಫ್ ಥೈರಾಯ್ಡ್ ಹಾರ್ಮೋನ್ಸ್ ಅಂತ. ಅಂದರೆ ಹೆಚ್ಚಾಗಿ ಒಂದು ಹಾರ್ಮೋನ್ಸ್ ಬಿಡುಗಡೆ ಆಗ್ತಾ ಇರುತ್ತೆ, ಅಗತ್ಯಕ್ಕಿಂತ ಹೆಚ್ಚಾಗಿ ಅಂತ ಹೇಳ್ಬೋದು. ಸೊ ಇವರಲ್ಲಿ ಸಡನ್ನಾಗಿ ವೆಯ್ಟ್ ಲಾಸ್ ಆಗುವಂಥದ್ದು, ಆ್ಯಂಗ್ಸೈಟಿ ಅಂತ ಹೇಳ್ಬೋದು, ಆತಂಕಕ್ಕೆ ಒಳಗಾಗ್ತಾರೆ. ಸೊ ಇನ್ನು ಲೂಸ್ ಮೋಷನ್ಸ್ ಕಂಟಿನ್ಯೂಸ್ ಆಗಿರುವಂಥದ್ದು ಇರ್ಬೋದು, ಅಥವಾ ಆಲ್ಟರ್ನೇಟ್ ವಿತ್ ಕಾನ್ಸ್ಟಿಪೇಷನ್ ಆಗಿರುವಂಥದ್ದು. ಇನ್ನು ಹಾರ್ಟ್ ರೇಟ್ ಕೂಡ ಜಾಸ್ತಿ ಆಗುವಂಥದ್ದು, ಅಥವಾ ಮೋರ್ ಆಫ್ ಟೆಕಿಕಾರ್ಡಿಯಲ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಒಂದು ಆ್ಯಂಗರ್ ಹೆಚ್ಚಾಗಿರುತ್ತೆ ಅಥವಾ ಡಿಪ್ರೆಷನ್, ಮಾನಸಿಕವಾಗಿ ಒಂದು ಖಿನ್ನತೆ ಕೂಡ ಒಳಗಾಗ್ತಾರೆ ಅಂತ ಮೋರ್ ಆಫ್ ಒಂದು ಹೈಪರ್ ಥೈರಾಯ್ಡಿಸಮಲ್ಲಿ ಕೂಡ ನೋಡುವಂಥದ್ದು. ಇನ್ನು ಥೈರಾಯ್ಡ್ನ ವಿಧಗಳ ಬಗ್ಗೆ ಹೇಳೋದಾದ್ರೆ ಯಾವೆಲ್ಲ ವಿಧಗಳು ಇರುತ್ತೆ ಥೈರಾಯ್ಡ್ನಲ್ಲಿ?
ಸೊ ಕ್ಲಿನಿಕಲಿ ನಾವು ಹೆಚ್ಚಾಗಿ ನೋಡಿದಾಗ ಹೈಪೋ ಮತ್ತು ಹೈಪರ್ ಥೈರಾಯ್ಡಿಸಮ್ನ ನೋಡ್ತೀವಿ. ಸೊ ಇನ್ನು ಗಾಯ್ಟ್ರ್ ಅಥವಾ ಗಳಗಂಡ ರೋಗವನ್ನು ಕೂಡ ನೋಡ್ಬೋದು. ಸೊ ಗಾಯ್ಟ್ರ್ ಅಂತ ಹೇಳಿದಾಗ ಇಟ್ ಈಸ್ ಮೋರ್ ಡ್ಯೂ ಟು ಒಂದು ಅಯೋಡಿನ್ ಡೆಫಿಷಿಯನ್ಸಿಯಿಂದ ಬರುವಂಥದ್ದು. ಸೊ ಕುತ್ತಿಗೆ ಮುಂಭಾಗದಲ್ಲಿ ಒಂದು ನಾಡ್ಯೂಲ್ಸ್ ಥರ ಕಾಣಿಸ್ಕೊಳ್ತಾ ಇರುತ್ತೆ. ಇಟ್ ಮೇ ಬಿ ಒಂದು ಯೂನಿನಾಡ್ಯುಲರ್ ಗಾಯ್ಟ್ರ್ ಇರ್ಬೋದು ಅಥವಾ ಮಲ್ಟಿ ನಾಡ್ಯೂಲ್ಸ್ ಕೂಡ ಅಫೆಕ್ಟ್ ಆಗಿರುವಂಥದ್ದು. ಸೊ ಅದ್ರ ಜೊತೆಗೆ ಇನ್ಫೆಕ್ಷನ್ ಕೂಡ ಇರ್ಬೋದು. ಸೊ ಅವ್ರಿಗೆ ಒಂದು ಇಂಜಲು ನುಂಗಬೇಕಾದ್ರೆ ಇರ್ಬೋದು ಅಥವಾ ವಾಟರ್ ಇಂಟೇಕ್ ಆಗಿರಬೇಕಾದ್ರೆ ಇರ್ಬೋದು, ಊಟ ಮಾಡಬೇಕಾದ್ರೆ ಇರ್ಬೋದು. ಸೊ ನುಂಗಕ್ಕೆ ಕಷ್ಟ ಆಗುವಂಥದ್ದು. ಸೊ ಆ ಪ್ರೊಸೆಸ್ ಕಷ್ಟ ಆಗ್ತಾ ಬರುತ್ತೆ. ಸೊ ಫ್ರೀಕ್ವೆಂಟಾಗಿ ಇನ್ಫೆಕ್ಷನ್ ಆಗ್ತಾ ಇರುತ್ತೆ. ಮೋಸ್ಟ್ ಆಫ್ ದೆಮ್ ವಿಲ್ ಬಿ ಕನ್ಫ್ಯೂಸ್ಡ್ ವಿತ್ ಒಂದು ಟಾನ್ಸಿಲೈಟಿಸ್ ಅಂತ ಹೇಳ್ಬೋದು. ಸೊ ಈ ಥ್ರೋಟ್ ಪೇನ್ ರೆಕರೆಂಟ್ ಆಗಿ ಬರ್ತಾ ಇರುತ್ತೆ, ಇನ್ಫೆಕ್ಷನ್ ಹೆಚ್ಚಾಗುತ್ತೆ. ಸೊ ಕೆಲವರಲ್ಲಿ ಇದು ಕ್ಯಾನ್ಸರ್ ಆಗಿ ಕೂಡ ಟರ್ನ್ ಆಗ್ಬೋದು. ಸೊ ಮೋಸ್ಟ್ ಆಫ್ ದಿ ಕೇಸಸಲ್ಲಿ ಒಂದು ಈ ಥರ ಗಂಟುಗಳು ಕಂಡಾಗ ಸೊ ಡೆಫಿನೆಟ್ಲಿ ವಿ ಹ್ಯಾವ್ ಟು ಎವ್ಯಾಲ್ಯೂಯೇಟ್ ಥ್ರೂ ಸ್ಕ್ಯಾನಿಂಗ್ ಅಂತ ಹೇಳ್ಬೋದು. ಇನ್ನು ಅತಿಯಾದ ಥೈರಾಯ್ಡ್ನಿಂದ ಉಂಟಾಗುವಂತಹ ಸಮಸ್ಯೆಗಳ ಬಗ್ಗೆ ಹೇಳೋದಾದರೆ? ಸೊ ಹೆಚ್ಚಾಗಿ ನಾವು ಮೋರ್ ಆಫ್ ಒಂದು ಥೈರಾಯ್ಡ್ ಹಾರ್ಮೋನ್ಸ್ ಅತಿ ಹೆಚ್ಚಾಗಿ ಪ್ರೊಡಕ್ಷನ್ ಆಗುವಂಥದ್ದು. ಸೊ ಇದನ್ನು ನಾವು ಹೈಪರ್ ಥೈರಾಯ್ಡಿಸಮ್ ಅಂತ ಹೇಳ್ತೀವಿ. ಸೊ ಕೆಲವು ಕಂಡೀಷನಲ್ಲಿ ಇದು ಒಂದು ಗ್ರೇವ್ಸ್ ಡಿಸೀಸ್ ಅಂತ ಹೇಳ್ಬೋದು. ಸೊ ಗ್ರೇವ್ಸ್ ಡಿಸೀಸ್ ಅಂತ ಹೇಳಿದಾಗ ಮೋರ್ ಆಫ್ ಒಂದು ಹಾರ್ಮೋನ್ ಪ್ರೊಡಕ್ಷನ್ ತುಂಬ ಹೆಚ್ಚಾಗಿರುತ್ತೆ. ಸಡನ್ನಾಗಿ ಒಂದು ತೂಕ ಕಳ್ಕೊಳ್ತಿರ್ತಾರೆ, ಒಂದು ಪಾಲ್ಪಿಟೇಷನ್ಸ್ ಜಾಸ್ತಿ ಆಗುವಂಥದ್ದು. ಒಂದು ಕ್ಯಾರೆಕ್ಟರಿಸ್ಟಿಕ್ ಸಿಂಪ್ಟಮ್ ಅಂತ ಹೇಳಿದಾಗ ಬಲ್ಜಿಂಗ್ ಐಸ್ ಅಂತ ಹೇಳ್ಬೋದು. ಒಂದು ಕಣ್ಣಿನ ಗುಡ್ಡೆ ಹೊರಬಂದಂತೆ ಕಾಣ್ತಾ ಇರುತ್ತೆ. ಸೊ ಅದರೊಟ್ಟಿಗೆ ಒಂದು ಫ್ಯಾಟ್ ಮೆಟಬಾಲಿಸಮ್ ಕರೆಕ್ಟಾಗಿ ಆಗ್ತಿರೋದಿಲ್ಲ. ಸೊ ಅವರಲ್ಲಿ ಕಾನ್ಸಂಟ್ರೇಷನ್ ಪವರ್ ಇರೋದಿಲ್ಲ, ಒಂದು ಡಿಪ್ರೆಷನ್ಗೆ ಒಳಗಾಗಿರ್ತಾರೆ. ಸೊ ಇನ್ನು ಗ್ರೇವ್ಸ್ ಡಿಸೀಸಲ್ಲಿ ಅವರ ಲೈಫ್ ಸ್ಪ್ಯಾನ್ ಕೂಡ ಕಮ್ಮಿ ಆಗ್ತಾ ಇರುತ್ತೆ. ಮೋಸ್ಟ್ ಆಫ್ ದಿ ಕೇಸಸಲ್ಲಿ ಆ ಥೈರಾಯ್ಡ್ ಗ್ಲ್ಯಾಂಡ್ನ ಕೂಡ ರಿಮೂವ್ ಮಾಡಿರುವಂಥದ್ದು. ಸೊ ಅವರು ಲೈಫ್ ಲಾಂಗ್ ಒಂದು ಥೈರಾಯ್ಡ್ ಹಾರ್ಮೋನ್ಸ್ ಸಪ್ಲಿಮೆಂಟ್ರಿ ಮೇಲೆ ಡಿಪೆಂಡ್ ಆಗ್ತಾ ಹೋಗ್ತಾರೆ. ಇದನ್ನು ಮೋಸ್ಟ್ ಆಫ್ ದಿ ಕೇಸಸಲ್ಲಿ ಹೈಪರ್ ಥೈರಾಯ್ಡಿಸಮಲ್ಲಿ ಹೆಚ್ಚಾಗಿ ನೋಡುವಂಥದ್ದು. ಇನ್ನು ಥೈರಾಯ್ಡ್ಗೆ ಮುಖ್ಯ ಕಾರಣ ಅಂದರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್. ಹಾರ್ಮೋನಲ್ ಇಂಬ್ಯಾಲೆನ್ಸ್ಗೆ ಕಾರಣ ಏನು? ಸೊ ಇನ್ನು ಕಾರಣಗಳು ಥೈರಾಯ್ಡ್ ಸಮಸ್ಯೆ ಬರೋದಕ್ಕೆ ಅಂತ ಹೇಳಿದಾಗ ಒಂದು ಅನುವಂಶೀಯ ಅಥವಾ ಹೆರಿಡಿಟ್ರಿ ಅಂತ ಹೇಳ್ಬೋದು. ಸೊ ಫ್ಯಾಮಿಲಿ ಹಿಸ್ಟ್ರಿ ಇದ್ದಾಗ ಮನೆಯಲ್ಲಿ ಅಜ್ಜಿಗಿದೆ ಅಥವಾ ಅಮ್ಮಂಗಿದೆ ಅಂದಾಗ ಸೊ ಒಂದು ನೆಕ್ಸ್ಟ್ ಜನ್ರೇಷನ್ಗೆ ಬರೋ ಚಾನ್ಸಸ್ ಹೆಚ್ಚು ಥ್ರೂ ಜೀನ್ಸ್ ಅಂತ ಹೇಳ್ಬೋದು. ಸೊ ಎಸ್ಪೆಷಲಿ ಒಂದು ಆಟೋಇಮ್ಯೂನ್ ಡಿಸೀಸ್ ಆಗಿ ಕೂಡ ಈ ಥೈರಾಯ್ಡ್ ಸಮಸ್ಯೆನ ನೋಡ್ಬೋದು. ಈ ಗ್ರೇವ್ಸ್ ಡಿಸೀಸ್ ಆ್ಯಂಡ್ ಹಾಷಿಮೋಟೋಸ್ ಥೈರಾಯ್ಡೈಟಿಸ್ ಸಮಸ್ಯೆ ಹೆಚ್ಚಾಗಿ ಆಟೋಇಮ್ಯೂನ್ ಡಿಸೀಸ್ ಅಂದರೆ ನಮ್ಮ ಓವರ್ ಆ್ಯಕ್ಟಿವ್ ಇಮ್ಯೂನ್ ಸಿಸ್ಟಮಿಂದ ಸೊ ತನಗೆ ತಾನೇ ಅಟ್ಯಾಕ್ ಆಗಿ ಓನ್ ಸೆಲ್ಸ್ ಮೇಲೆ ಈ ಥೈರಾಯ್ಡ್ ಸೆಲ್ಸ್ ಯಾವಾಗ ಡಿಸ್ಟ್ರಕ್ಷನ್ ಆಗುತ್ತೋ ಆ ಕೋಶಗಳು ಸಾಯ್ತಾ ಬರುತ್ತೋ ಸೊ ಅದರಿಂದ ಕೂಡ ಈ ಥೈರಾಯ್ಡ್ ಸಮಸ್ಯೆ ಬರ್ಬೋದು. ಸೊ ಇನ್ನು ಕೆಲವರಲ್ಲಿ ಮಹಿಳೆಯರಲ್ಲಿ ನಾವು ಹೆಚ್ಚಾಗಿ ನೋಡ್ತೀವಿ ಡ್ಯೂ ಟು ಒಂದು ಲಾಟ್ ಆಫ್ ಸ್ಟ್ರೆಸ್ ಇರ್ಬೋದು, ಟೆನ್ಷನ್ ಇರ್ಬೋದು, ಒಂದು ಒತ್ತಡವಾದ ಜೀವನ ಶೈಲಿ ಇರ್ಬೋದು, ನಮ್ಮ ಲೈಫ್ ಸ್ಟೈಲ್ ಮುಖಾಂತರ ಕೂಡ ಈ ಥೈರಾಯ್ಡ್ ಸಮಸ್ಯೆ ಬರಬಹುದು. ಇನ್ನು ಕೆಲವರಲ್ಲಿ ಅಯೋಡಿನ್ ಡೆಫಿಷಿಯನ್ಸಿ ಅಂತ ಹೇಳ್ಬೋದು, ಅಯೋಡಿನ್ ಅಬ್ಸಾರ್ಪ್ಷನ್ ಸರಿಯಾಗಿ ಆಗ್ತಿರೋದಿಲ್ಲ ಅಂದಾಗ ಸೊ ಅವರಲ್ಲಿ ಕೂಡ ಈ ಥೈರಾಯ್ಡ್ ಸಮಸ್ಯೆನ ನೋಡ್ಬೋದು. ಇನ್ನು ಮಕ್ಕಳಾಗದಿರೋದಕ್ಕೆ ಥೈರಾಯ್ಡ್ ಕಾರಣ ಆಗುತ್ತಾ, ಹೇಗೆ? ಸೊ ಆ್ಯಸ್ ಎ ಕಾಂಪ್ಲಿಕೇಶನ್ಸ್ ಅಂತ ನಾವು ನೋಡೋದಾದರೆ ಹೈಪೋಥೈರಾಯ್ಡಿಸಮ್ ಇರ್ಬೋದು ಅಥವಾ ಹೈಪರ್ ಥೈರಾಯ್ಡಿಸಮ್ ಇರ್ಬೋದು. ಸೊ ಇದರಲ್ಲಿ ಒಂದು ಕಾಂಪ್ಲಿಕೇಶನ್ಸ್ ಅಂತ ಹೇಳೋದಾದರೆ ಬಂಜೆತನ ಅಂತ ಹೇಳ್ಬೋದು. ಸೊ ಮೇಲ್ಸಲ್ಲಿ ಫೀಮೇಲ್ಸಲ್ಲಿ ಇಬ್ಬರಲ್ಲಿ ಕೂಡ ಒಂದು ಕಾರಣ ಆಗಿ ಥೈರಾಯ್ಡ್ ಸಮಸ್ಯೆ ಮಕ್ಕಳಾಗದೇ ಇರೋದಕ್ಕೆ ಒಂದು ಕಾರಣ ಆಗುತ್ತೆ ಅಂತ. ಸೊ ಫೀಮೇಲ್ಸಲ್ಲಿ ಥೈರಾಯ್ಡ್ ಹಾರ್ಮೋನ್ಸಿಂದ ಒಂದು ಎಗ್ ಡೆವಲಪ್ಮೆಂಟ್ ಆಗ್ತಿರೋದಿಲ್ಲ, ಅಂದರೆ ಅಂಡಾಣು ಬೆಳವಣಿಗೆ ಕರೆಕ್ಟಾಗಿರೋದಿಲ್ಲ. ಸೊ ನಾರ್ಮಲ್ ಆಗಿ ಒಂದು ಎಗ್ ಸೈಜ್ ಅಂತ ಬಂದಾಗ 18 to 24 mm ಸೈಜ್ ಅಂತ ಹೇಳ್ತೀವಿ. ಬಟ್ ಇನ್ ಕೇಸ್ ಆಫ್ ಥೈರಾಯ್ಡ್ ಇರೋರಲ್ಲಿ ಒಂದು ಸ್ಮಾಲ್ ಓವೇರಿಯನ್ ಫಾಲಿಕಲ್ಸ್ ಇರ್ಬೋದು ಅಥವಾ ಇಮ್ಮೆಚೂರ್ ಫಾಲಿಕಲ್ಸ್ ಇರ್ಬೋದು. ಸೊ ದಟ್ ಕ್ಯಾನ್ ಇಂಟರ್ನ್ ಲೀಡ್ ಟು PCOD ಸಮಸ್ಯೆ ಅಂತ ಹೇಳ್ಬೋದು. ಸೊ ಅಂದರೆ ಗರ್ಭಾಶಯದಲ್ಲಿ ನೀರಿನ ಗುಳ್ಳೆ ಆಗುವಂಥದ್ದು. ಸೊ ಇದರಿಂದ ಅವ್ರಿಗೆ ಒಂದು ಮುಟ್ಟಿನಲ್ಲಿ ಪ್ರಾಬ್ಲಮ್ ಆಗುವಂಥದ್ದು, ಸೊ ಮಂತ್ಲಿ ಸೈಕಲ್ ಇರ್ರೆಗ್ಯುಲರ್ ಆಗುವಂಥದ್ದು. ಸೊ ಥೈರಾಯ್ಡ್ ಸಮಸ್ಯೆಯಿಂದ ಇದರಿಂದ ಅವ್ರಿಗೆ ಒಂದು ಕನ್ಸೀವ್ ಆಗೋದು ಕೂಡ ಕಷ್ಟ ಆಗ್ಬೋದು. ಸೊ ಇನ್ನು ಮೇಲ್ಸಲ್ಲಿ ಕೂಡ ಈ ಪ್ರಾಬ್ಲಮ್ ಆಗುತ್ತೆ. ಸೊ ಮೋರ್ ಆಫ್ ಒಂದು ಸ್ಪರ್ಮ್ಯಾಟೋಜೆನಿಸಿಸ್ ಪ್ರೋಸೆಸ್ ಏನಿರುತ್ತೆ ಸ್ಪರ್ಮ್ ಪ್ರೊಡಕ್ಷನ್ಗೆ ಅಫೆಕ್ಟ್ ಮಾಡೋದ್ರಿಂದ ಒಂದು ಸ್ಪರ್ಮ್ಸ್ ಕಮ್ಮಿ ಆಗಿ ಉತ್ಪತ್ತಿ ಆಗಿರೋದಿರ್ಬೋದು, ಆಲಿಗೋಸ್ಪರ್ಮಿಯಾ ಅಂತ ಹೇಳ್ತೀವಿ. ಇನ್ನು ಲಾಸ್ ಆಫ್ ಸೆಕ್ಷುವಲ್ ಲಿಬಿಡೋ ಅಥವಾ ಡಿಸೈರ್ಸ್ ಅಂತ ಹೇಳ್ತೀವಿ, ಅಥವಾ ಪ್ರಿಮೆಚೂರ್ ಎಜಾಕ್ಯುಲೇಷನ್ ಇರ್ಬೋದು, ಎರೆಕ್ಟೈಲ್ ಡಿಸ್ಫಂಕ್ಷನ್ ಇರ್ಬೋದು. ಸೊ ದಿಸ್ ಇಸ್ ಬಿಕಾಸ್ ಆಫ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತ ಹೇಳ್ಬೋದು. ಇನ್ನು ಥೈರಾಯ್ಡ್ನಿಂದಾಗಿ ಉಂಟಾಗುವಂತಹ ಅಪಾಯದ ಬಗ್ಗೆ ಹೇಳೋದಾದ್ರೆ, ತಾವೇ ಹೇಳಿದ್ರಿ ಕ್ಯಾನ್ಸರ್ ಕೂಡ ಆಗಬಹುದು ಅಂತ. ಇದು ಯಾವ ಹಂತದ ನಂತರ ಆಗಬಹುದು? ಸೊ ಖಂಡಿತ ನೆಗ್ಲೆಕ್ಟ್ ಮಾಡಿದಾಗ ಸೊ ಡೆಫಿನೆಟ್ಲಿ ರೂಲ್ ಔಟ್ ಮಾಡಲಿಲ್ಲ ಅರ್ಲಿ ಸ್ಟೇಜಲ್ಲಿ ಅಂದರೆ ಒಂದು ಥೈರಾಯ್ಡ್ ಕ್ಯಾನ್ಸರ್ ಆ ಸ್ಟೇಜಸ್ನ ಬಿಟ್ಟು ಕ್ರಾಸ್ ಮಾಡ್ಬೋದು. ಸೊ ಮೋಸ್ಟ್ ಆಫ್ ದಿ ಕೇಸಸಲ್ಲಿ ಥೈರಾಯ್ಡ್ ಗ್ಲ್ಯಾಂಡ್ ಏನಿರುತ್ತೆ ಎನ್ಲಾರ್ಜ್ಮೆಂಟ್ ಆಗಿರುವಂಥದ್ದು. ಸೊ ಗಾಯ್ಟ್ರ್ ಅಥವಾ ಗಳಗಂಡ ರೋಗ ಇದ್ದಾಗ ಸೊ ಡೆಫಿನೆಟ್ಲಿ ವಿ ಹ್ಯಾವ್ ಟು ರೂಲ್ ಔಟ್ ಥ್ರೂ USG ಒಂದು ಸ್ಕ್ಯಾನ್ ಮಾಡಿದಾಗ ಗೊತ್ತಾಗುತ್ತೆ ಸೊ ಅದು ಬಿನೈನ್ ನಾಡ್ಯುಲಾ ಅಥವಾ ಮ್ಯಾಲಿಗ್ನೆನ್ಸಿ ಇದೆಯಾ ಅಂತ ಹೇಳಿ. ಸೊ ಮ್ಯಾಲಿಗ್ನೆನ್ಸಿ ಇದ್ದಾಗ ಅದು ಕ್ಯಾನ್ಸರಸ್ ಅಂತ ಹೇಳ್ಬೋದು. ಸೊ ಅರ್ಲಿ ಸ್ಟೇಜಸಲ್ಲಿ ಟ್ರೀಟ್ಮೆಂಟ್ ಶುರು ಮಾಡಿದಾಗ ಸೊ ಡೆಫಿನೆಟ್ಲಿ ವಿ ಕ್ಯಾನ್ ಪ್ರಿವೆಂಟ್ ದ ಕಾಂಪ್ಲಿಕೇಶನ್. ಸೊ ಸಮ್ಟೈಮ್ಸ್ ಅದು ಥೈರಾಯ್ಡ್ ಕ್ಯಾನ್ಸರ್ ಆಗಿ ಇಟ್ ಕ್ಯಾನ್ ಸ್ಪ್ರೆಡ್
ಟು ಅದರ್ ಆರ್ಗನ್ಸ್ ಅಂತ ಕೂಡ ಹೇಳ್ಬೋದು. ಸೊ ಆ ಟೈಮಲ್ಲಿ ಒಂದು ಥೈರಾಯ್ಡೆಕ್ಟಮಿ ಅಂದರೆ ಆ ಗ್ಲ್ಯಾಂಡ್ನ ರಿಮೂವ್ ಮಾಡುವಂಥದ್ದು, ಐದರ್ ಪಾರ್ಷಿಯಲ್ ಥೈರಾಯ್ಡೆಕ್ಟಮಿ ಅಥವಾ ಕಂಪ್ಲೀಟ್ ಥೈರಾಯ್ಡೆಕ್ಟಮಿ ಅಂತ ಏನು ಹೇಳ್ತೀವಿ. ಸೊ ಇದು ಕೂಡ ಮಾಡುವಂಥದ್ದು. ಸೊ ಇದರಿಂದ ಅವ್ರಿಗೆ ಒಂದು ಕಂಪ್ಲೀಟ್ ಲೈಫ್ ಲಾಂಗ್ ಒಂದು ಥೈರಾಯ್ಡ್ ಹಾರ್ಮೋನ್ ಸಪ್ಲಿಮೆಂಟ್ಸ್ ಮೇಲೆ ಡಿಪೆಂಡ್ ಆಗ್ತಾ ಹೋಗ್ತಾರೆ. ಇನ್ನು ಪ್ರತಿಯೊಬ್ಬ ಮನುಷ್ಯರಿಗೂ ರೋಗ ನಿರೋಧಕ ಶಕ್ತಿ ವೆರಿ ಇಂಪಾರ್ಟೆಂಟ್. ಥೈರಾಯ್ಡ್ ಇರೋರಿಗೆ ಈ ರೋಗ ನಿರೋಧಕ ಶಕ್ತಿ ವರ್ಕ್ ಆಗುತ್ತಾ ಆಗಲ್ವಾ? ಸೊ ಇಮ್ಯುನಿಟಿ ಪವರ್ ಅಂತ ಹೇಳಿದಾಗ ಸೊ ಇಟ್ ಇಸ್ ಎ ಬೇಸಿಕಲಿ ಮೆಟಬಾಲಿಕ್ ಡಿಸಾರ್ಡರ್ ಅಂತ ಹೇಳ್ಬೋದು. ಸಬ್ಅಕ್ಯೂಟ್ ಥೈರಾಯ್ಡೈಟಿಸ್ ಇದ್ದಾಗ ಅಥವಾ ಹೈಪೋಥೈರಾಯ್ಡಿಸಮ್ ಇದ್ದಾಗ ಸೊ ಅವರ ಸಿಮ್ಟಮ್ಸ್ ಪ್ರೊಲಾಂಗ್ ಆಗ್ಬೋದು. ಅಥವಾ ಸಬ್ಅಕ್ಯೂಟ್ ಥೈರಾಯ್ಡೈಟಿಸಲ್ಲಿ ಮೋಸ್ಟ್ ಆಫ್ ದಿ ಕೇಸಸಲ್ಲಿ ಅವ್ರಿಗೆ ಇಮ್ಯುನಿಟಿ ಪವರ್ ಕಮ್ಮಿ ಆಗುವಂಥದ್ದು ಇರ್ಬೋದು. ಸೊ ಪದೇ ಪದೇ ಅವರು ಕೋಲ್ಡ್ ಸಿಮ್ಟಮ್ಸ್ ಇರ್ಬೋದು, ಅಥವಾ ಫ್ರೀಕ್ವೆಂಟಾಗಿ ರೆಸ್ಪಿರೇಟರಿ ಇನ್ಫೆಕ್ಷನ್ಸ್ ಇರ್ಬೋದು, ಅಥವಾ ಸ್ಕಿನ್ ಇನ್ಫೆಕ್ಷನ್ಸ್ ಇರ್ಬೋದು. ಸೊ ಈಸಿಯಾಗಿ ಕ್ಯಾಚ್ ಮಾಡ್ತಾರೆ ಅಂತ ಹೇಳ್ಬೋದು. ಓಕೆ ಡಾಕ್ಟರ್, ಥೈರಾಯ್ಡ್ ಡಿಸಾರ್ಡರ್ ಬಗ್ಗೆ ಮತ್ತಷ್ಟು ಮಾಹಿತಿ ತಮ್ಮಿಂದ ನಾನು ಪಡಿತೇನೆ. ನಿಮ್ಮ ಡಾಕ್ಟರ್ ಮುಂದುವರಿಯುತ್ತೆ ಸ್ಮಾಲ್ ಬ್ರೇಕ್ನ ನಂತರ. ನಿಮ್ಮ ಡಾಕ್ಟರ್ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಇನ್ನು ಡಾಕ್ಟರ್, ಈ ಯಾವ ವಯೋಮಾನದವರಲ್ಲಿ ಥೈರಾಯ್ಡ್ ಸಮಸ್ಯೆ ಜಾಸ್ತಿಯಾಗಿ ಕಂಡುಬರುತ್ತೆ? ಮಕ್ಕಳಲ್ಲೂ ಕಾಣಿಸಿಕೊಳ್ಳೋದಕ್ಕೆ ಸಾಧ್ಯ ಇದೆಯಾ, ಹೇಗೆ? ಸೊ ಏಜ್ ಗ್ರೂಪ್ ಅಂತ ನೋಡಿದಾಗ ಮೋಸ್ಟ್ ಆಫ್ ದಿ ಕೇಸಸಲ್ಲಿ ನಾವು ರಿಪ್ರೊಡಕ್ಟಿವ್ ಏಜ್ ಗ್ರೂಪ್ನ ನೋಡ್ಬೋದು. ಒಂದು 20 to 35 ಇಯರ್ಸ್ ಆಫ್ ಏಜ್ ಗ್ರೂಪಲ್ಲಿ. ಸೊ ಎಸ್ಪೆಷಲಿ ವಿಮೆನ್ಸಲ್ಲಿ ಈ ಏಜ್ ಗ್ರೂಪಲ್ಲಿ ನಾವು ಹೆಚ್ಚಾಗಿ ನೋಡುವಂಥದ್ದು ಡ್ಯೂ ಟು ಹಾರ್ಮೋನಲ್ ಚೇಂಜಸ್ ಇರ್ಬೋದು. ಸೊ ಅಥವಾ ಲಾಟ್ ಆಫ್ ಸ್ಟ್ರೆಸ್ ಇರ್ಬೋದು, ಟೆನ್ಷನ್ ಇರ್ಬೋದು, ಒತ್ತಡವಾದ ಜೀವನ ಶೈಲಿಯಿಂದ ಕೂಡ ನೋಡುವಂಥದ್ದು. ಸೊ ಇನ್ನು ಮಕ್ಕಳಲ್ಲಿ ಕೂಡ ನೋಡ್ಬೋದು, ಏಜ್ ಲಿಮಿಟ್ ಅಂತ ಯಾವುದೇ ರೀತಿ ಇರೋದಿಲ್ಲ. ಆಟೋಇಮ್ಯೂನ್ ಡಿಸೀಸ್ ಆಗಿರೋದ್ರಿಂದ ಸೊ ಯಾವ ಏಜಲ್ಲಿ ಕೂಡ ಬರ್ಬೋದು, ಅಥವಾ ನ್ಯೂ ಬಾರ್ನ್ ಇನ್ಫ್ಯಾಂಟ್ಸಲ್ಲಿ ಕೂಡ ನೋಡ್ಬೋದು. ಸೊ ಸಮ್ಟೈಮ್ಸ್ ಇಟ್ ಕ್ಯಾನ್ ಬಿ ಕಂಜನೇಟಲ್ ಅಂತ ಹೇಳ್ತೀವಿ, ಅಂದರೆ ಹುಟ್ಟಿದ ಮಗುನಲ್ಲಿ ಕೂಡ ಕಾಣಿಸ್ಕೊಳ್ಳುವಂಥದ್ದು. ಪ್ರೆಗ್ನೆನ್ಸಿನಲ್ಲಿ ಕೂಡ ಬರುವಂಥದ್ದು. ಇನ್ ಕೇಸ್ ಆಫ್ ಪ್ರೆಗ್ನೆನ್ಸಿನಲ್ಲಿ ಅವರು ಕರೆಕ್ಟಾಗಿ ಒಂದು ಟ್ರೀಟ್ಮೆಂಟ್ ಮಾಡಿಲ್ಲ ಅಂತ ಹೇಳಿದಾಗ ಒಂದು ಮಗು ಗ್ರೋತಿಗೆ ಅಫೆಕ್ಟ್ ಆಗುವಂಥದ್ದು, ಸ್ಪಾಂಟೇನಿಯಸ್ ಅಬಾರ್ಷನ್ ಆಗುವಂಥದ್ದು. ಸೊ ರಿಪೀಟೆಡ್ ಗರ್ಭಪಾತದಿಂದ ಅವ್ರಿಗೆ ಒಂದು ಥೈರಾಯ್ಡ್ ಆ್ಯಂಟಿಬಾಡೀಸ್ ಕೂಡ ಡೆವಲಪ್ ಆಗುತ್ತೆ. ಸೊ ಆಫ್ಟರ್ ದಟ್ ಅವ್ರಿಗೆ ರಿಸ್ಕ್ ಇನ್ ಪ್ರೆಗ್ನೆನ್ಸಿ ಅಂತ ಹೇಳ್ಬೋದು, ಅಥವಾ ಆಫ್ಟರ್ ಡೆಲಿವರಿ ಆದಮೇಲೂ ಕೂಡ ಒಂದು ಪೋಸ್ಟ್ ಮಾರ್ಟಮ್ ಥೈರಾಯ್ಡೈಟಿಸ್ ಅಂತ ಹೇಳ್ತೀವಿ, ಅದು ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಇನ್ನು ಬೇಬಿಗೆ ಕೂಡ ಬರುವಂಥದ್ದಿರ್ಬೋದು. ಇನ್ನು PCOD ಸಮಸ್ಯೆ ಮತ್ತು ಥೈರಾಯ್ಡ್ ಸಮಸ್ಯೆ ಎರಡು ಒಂದೇ ರೀತಿಯಾಗಿರುತ್ತಾ, ಹೇಗೆ? ಸೊ ಸಿಮ್ಟಮ್ಸ್ ಅಥವಾ ರೋಗ ಲಕ್ಷಣಗಳು ಅಂತ ಬಂದಾಗ ಸೊ ಕೆಲವು ಸಿಮ್ಟಮ್ಸ್ ಸೇಮ್ ಇರುತ್ತೆ ಅಂತ ಹೇಳ್ಬೋದು. ಒಂದು ವೆಯ್ಟ್ ಗೇನ್ ಆಗಿರ್ಬೋದು. ಇನ್ ಕೇಸ್ ಆಫ್ PCODನಲ್ಲಿ ಕೂಡ ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ FSH ಆ್ಯಂಡ್ LH ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತ ಹೇಳ್ತೀವಿ. ಸೊ ಅದರಿಂದ ಕೂಡ ತೂಕ ಜಾಸ್ತಿ ಆಗ್ತಾರೆ, ಒಂದು ಕೂದಲು ಉದುರುತ್ತಿರುವಂಥದ್ದು. ಸೊ ಫಿಮೇಲ್ಸಲ್ಲಿ ಅಂತ ಹೇಳಿದಾಗ ಮೋಸ್ಟ್ ಆಫ್ ದಿ ಮೆನ್ಸ್ಟ್ರಲ್ ಸೈಕಲ್ ಇರ್ರೆಗ್ಯುಲಾರಿಟಿ ಆಗುವಂಥದ್ದು. ಸೊ ಒನ್ಸ್ ಇನ್ 3 months ಅಥವಾ ಒನ್ಸ್ ಇನ್ 6 months ಮುಟ್ಟು ಬರುವಂಥದ್ದು. ಇನ್ನು ಮುಖದಲ್ಲಿ ಕೂದಲನ್ನ ಬೆಳವಣಿಗೆ ಇರ್ಬೋದು. ಹಾರ್ಸ್ನೆಸ್ ಆಫ್ ದಿ ವಾಯ್ಸ್ ಅಂತ ಹೇಳ್ತೀವಿ. ಸೊ ವಾಯ್ಸ್ ಚೇಂಜ್ ಆಗುವಂಥದ್ದು. ಇನ್ನು ಕತ್ತಿನ ಭಾಗದಲ್ಲಿ ಒಂದು ರಿಂಗ್ ಥರ ಫಾರ್ಮ್ ಆಗುತ್ತೆ, ಅಥವಾ ದಪ್ಪದ ಚರ್ಮ ಫಾರ್ಮ್ ಆಗುವಂಥದ್ದು ವಿತ್ ಹೈಪರ್ ಪಿಗ್ಮೆಂಟೇಷನ್ ಅಂತ ಹೇಳ್ಬೋದು. ಇದನ್ನು ಅಕ್ಯಾಂಥಸಿಸ್ ನೈಗ್ರಿಕನ್ಸ್ ಅಂತ ಹೇಳ್ತೀವಿ. ಸೊ ಇಟ್ ಇಸ್ ಡ್ಯೂ ಟು ಹಾರ್ಮೋನಲ್ ಚೇಂಜಸ್ ಅಂತ ಹೇಳ್ಬೋದು. ತಾವೇ ಹೇಳಿದ್ರಿ ಡಾಕ್ಟರ್, ನ್ಯೂ ಬಾರ್ನ್ ಬೇಬಿಯಲ್ಲೂ ಕಾಣಿಸ್ಕೊಳ್ಬಹುದು ಅಂತ. ಮಕ್ಕಳು ಇದೆ ಅಂತ ಹೆಂಗೆ ಗೊತ್ತಾಗುತ್ತೆ? ಜೊತೆಗೆ ಅವರಿಗೆ ಟ್ರೀಟ್ಮೆಂಟ್ ಹೆಂಗೆ? ಸೊ ಇನ್ನು ಮಕ್ಕಳಲ್ಲಿ ಬಂದಾಗ ಸ್ವಲ್ಪ ಕಂಡುಹಿಡಿಯೋದು ಕಷ್ಟ ಅಂತಲೇ ಹೇಳ್ಬೋದು. ಸೊ ಹುಟ್ಟಿದ ಬೇಬಿನಲ್ಲಿ ಬಂದಾಗ ಮೋರ್ ಆಫ್ ಕಂಜೆನೆಟಲ್ ಹೈಪೋಥೈರಾಯ್ಡಿಸಮ್ ಇರುತ್ತೆ. ಸೊ ವಿತಿನ್ ಮೀನ್ಸ್ 24 hours to 72 hours ಆಫ್ಟರ್ ಡೆಲಿವರಿನಲ್ಲಿ ಸೊ ಅವ್ರಿಗೆ ಒಂದು ಥೈರಾಯ್ಡ್ ಟೆಸ್ಟ್ ಬೇಬಿನಲ್ಲಿ ಮಾಡಿದಾಗ ಸೊ ಆಗ ಥೈರಾಯ್ಡ್ ಸಮಸ್ಯೆ ಇದೆಯಾ ಇಲ್ವಾ ಅಂತ ಗೊತ್ತಾಗುವಂಥದ್ದು. ಸೊ ಇನ್ನು ಮಕ್ಕಳು ಬೆಳೀತಿದ್ದಾರೆ, ಸೊ ಅವರಲ್ಲಿ ಥೈರಾಯ್ಡ್ ಇದೆ ಅಂತ ಕಂಡುಹಿಡಬೇಕಾದ್ರೆ ಒಂದು ಫ್ಯಾಮಿಲಿ ಹಿಸ್ಟ್ರಿ ಇರುವಂಥದ್ದು ಇರ್ಬೋದು. ಸೊ ಇನ್ನು ಮಕ್ಕಳು ಯಾವುದೇ ರೀತಿ ಒಂದು ಚಟುವಟಿಕೆಯಲ್ಲಿ ಪಾಲ್ಗೊಳ್ಳೋದಿಲ್ಲ, ಮೋಸ್ಟ್ ಆಫ್ ದಿ ಔಟ್ಡೋರ್ ಗೇಮ್ಸಲ್ಲಿ ಇರೋದಿಲ್ಲ, ಮೋರ್ ಆಫ್ ಒಂದು ಒಬ್ಬರೇ ಕುತ್ಕೊಳ್ಳುವಂಥದ್ದು, ಯಾರ ಜೊತೆನೂ ಮಿಂಗಲ್ ಆಗೋಕ್ಕೆ ಇಷ್ಟಪಡೋದಿಲ್ಲ, ಲೋನ್ಲಿನೆಸ್ ಇರುತ್ತೆ. ಸೊ ಇನ್ನು ಮೆಮೊರಿ ಪವರ್ ಕಮ್ಮಿ ಆಗ್ತಾ ಇರುತ್ತೆ. ಸೊ ಬೇರೆ ಮಕ್ಕಳಿಗಿಂತ ಹಿಂದುಳಿಯುವಂಥದ್ದು ಇರ್ಬೋದು. ಸೊ ಅವರ ಜ್ಞಾಪಶಕ್ತಿ ಕಮ್ಮಿ ಇರುವಂಥದ್ದು ಇರ್ಬೋದು. ಸೊ ಇದನ್ನು ಮಕ್ಕಳಲ್ಲಿ ಕೂಡ ನಾವು ಗುರುತಿಸ್ಬೋದು. ಇನ್ನು ಡಾಕ್ಟರ್, ಕೆಲವರಿಗೆ ಕುತ್ತಿಗೆ ಊದ್ಕೊಂಡ್ಬಿಡುತ್ತೆ, ಟ್ರೀಟ್ಮೆಂಟ್ ನಂತರ ಅದು ಮತ್ತೆ ನಾರ್ಮಲ್ ಆಗುತ್ತಾ, ಹೇಗೆ? ಸೊ ಡಿಪೆಂಡ್ಸ್ ಅಂತ ಹೇಳ್ಬೋದು. ಸೊ ಅವ್ರಿಗೆ ಗಾಯ್ಟ್ರ್ ಅಥವಾ ಸಬ್ಅಕ್ಯೂಟ್ ಥೈರಾಯ್ಡೈಟಿಸ್ ಅಂತ ಏನು ಹೇಳ್ತೀವಿ, ಸೊ ಆ ಕಂಡೀಷನಲ್ಲಿ ನಾವು ಇದನ್ನು ನೋಡುವಂಥದ್ದು. ಸೊ ಯಾವಾಗ ಒಂದು ಥೈರಾಯ್ಡ್ ಗ್ಲ್ಯಾಂಡ್ ಇನ್ಫೆಕ್ಷನ್ ಆಗುತ್ತೋ ಅಥವಾ ಇನ್ಫ್ಲಮೇಷನ್ ಆಗುತ್ತೋ ಸೊ ಆ ಭಾಗದಲ್ಲಿ ಊತ ಕಾಣಿಸ್ಕೊಳ್ಳುವಂಥದ್ದು, ಈವನ್ ಕಣ್ಣಿನ ಭಾಗದ ಹತ್ರ ಊತ ಕಾಣಿಸ್ಬೋದು, ಎರಡು ಕೈಕಾಲು ಊತ ಕಾಣಿಸ್ಕೊಳ್ಳುವಂಥದ್ದು, ಇದು ಕೂಡ ಒಂದು ಥೈರಾಯ್ಡ್ನ ಲಕ್ಷಣ ಅಂತ ಹೇಳ್ಬೋದು. ಸೊ ಇದರಿಂದ ಮೋರ್ ಆಫ್ ಒಂದು ಸ್ವೆಲ್ಲಿಂಗ್ ಕಮ್ಮಿ ಆಗಬೇಕಾದ್ರೆ ಖಂಡಿತ ಒಂದು ಮೆಡಿಸಿನ್ಸ್ ತೊಗೊಳ್ಳುವಂಥದ್ದು ಇರ್ಬೋದು, ಟ್ರೀಟ್ಮೆಂಟ್ ಮಾಡುವಂಥದ್ದು ಇರ್ಬೋದು, ಆ ಇನ್ಫೆಕ್ಷನ್ ಕಮ್ಮಿ ಆಗಬೇಕಾಗಿರುತ್ತೆ. ಸೊ ತದನಂತರ ಅದು ರೆಡ್ಯೂಸ್ ಆಗ್ತಾ ಬರುತ್ತೆ. ಇನ್ ಸಮ್ ಕೇಸಸ್ ಇನ್ಫೆಕ್ಷನ್ ಪ್ರೊಲಾಂಗ್ ಆಗಿದ್ದರೆ ಸ್ಕ್ಯಾನ್ ಮಾಡಿ ನೋಡಬೇಕಾಗತ್ತೆ. ಸೊ ಅದರೊಟ್ಟಿಗೆ ಅವ್ರಿಗೆ ಯಾವ ಥರ ಇದೆ ತೊಂದರೆ, FNAC ಮಾಡೋದ್ರಿಂದ ಸೊ ವೆದರ್ ಇಟ್ ಇಸ್ ಬಿನ್ಯೂನ್ ನಾಡ್ಯುಲಾ ಅಥವಾ ಮ್ಯಾಲಿಗ್ನೆನ್ಸಿನ ಅಂತ ಕನ್ಫರ್ಮ್ ಮಾಡಬೇಕಾಗುತ್ತೆ.
ಇನ್ನು ಥೈರಾಯ್ಡ್ನಿಂದ ದೂರ ಇರಬೇಕು ಅಂದರೆ ಏನು ಮಾಡಬೇಕು? ಲೈಫ್ ಸ್ಟೈಲ್ ಹೆಂಗಿರಬೇಕು? ಸೊ ಇನ್ನು ಲೈಫ್ ಸ್ಟೈಲ್ ಅಂತ ಹೇಳಿದಾಗ ಸೊ ಮೋಸ್ಟ್ ಆಫ್ ದಿ ಕೇಸಸಲ್ಲಿ ಇದು ಲೈಫ್ ಸ್ಟೈಲ್ ಡಿಸಾರ್ಡರ್ ಆಗಿರೋದ್ರಿಂದ ನಮ್ಮ ಜೀವನ ಶೈಲಿ ವ್ಯತ್ಯಾಸ ಆಗಿ ಬರೋದ್ರಿಂದ ಒಂದು ಒಬೆಸಿಟಿ ಅಂತ ಹೇಳ್ತೀವಿ, ಸ್ಥೂಲಕಾಯದಿಂದ ಈ ಥೈರಾಯ್ಡ್ ಸಮಸ್ಯೆ ನವಡೇಸ್ ನಾವು ಅತಿ ಹೆಚ್ಚು ಜನರಲ್ಲಿ ನೋಡುವಂಥದ್ದು. ಸೊ ಒಂದೇ ಕಡೆ ಕುತ್ಕೊಂಡಿರ್ತಾರೆ, ಯಾವುದೇ ರೀತಿ ಎಕ್ಸಸೈಸ್ ಇರೋದಿಲ್ಲ, ವಾಕಿಂಗ್ ಇರೋದಿಲ್ಲ, ಸ್ಟ್ಯಾಗ್ನೆಂಟ್ ಲೈಫ್ ಇರುತ್ತೆ. ಇನ್ನು ಡಯಟ್ ಅಂತ ಬಂದಾಗ ಮೋರ್ ಆಫ್ ಜಂಕ್ ಫುಡ್ ಇರ್ಬೋದು, ಪ್ರೊಸೆಸ್ಡ್ ಫುಡ್ ಇರ್ಬೋದು, ಆ್ಯಡೆಡ್ ಶುಗರ್ ಫುಡ್ ಇರ್ಬೋದು, ಇದರಿಂದ ಮತ್ತಷ್ಟು ತೂಕ ಜಾಸ್ತಿ ಆಗ್ತಾ ಹೋಗ್ತಾರೆ. ಸೊ ಒಬೆಸಿಟಿ ಕ್ಯಾನ್ ಲೀಡ್ ಟು ಥೈರಾಯ್ಡ್ ಡಿಸಾರ್ಡರ್ಸ್ ಇರ್ಬೋದು, ಟೈಪ್ 2 ಡಯಾಬಿಟಿಸ್ ಮೆಲಿಟಸ್ ಆ್ಯಂಡ್ ಕೊಲೆಸ್ಟ್ರಾಲ್ ಇರ್ಬೋದು, ಹೈಪರ್ಲಿಪಿಡೆಮಿಯಾ ಅಂತ ಏನು ಹೇಳ್ತೀವಿ. ಸೊ ಈ ಮೆಟಬಾಲಿಕ್ ಡಿಸಾರ್ಡರ್ಸ್ಗೆಲ್ಲ ಎಡೆ ಮಾಡ್ಕೊಳ್ಳೋದ್ರಿಂದ ಸೊ ಡೆಫಿನೆಟ್ಲಿ ಒಂದು ವೆಯ್ಟ್ ಮ್ಯಾನೇಜ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ಒಂದು ತೂಕವನ್ನು ಕಂಟ್ರೋಲ್ ಇಟ್ಕೊಳ್ಳೋದಿರ್ಬೋದು, ಅದರೊಟ್ಟಿಗೆ ಲಾಟ್ ಆಫ್ ಸ್ಟ್ರೆಸ್, ಟೆನ್ಷನ್ ಮ್ಯಾನೇಜ್ಮೆಂಟ್ ಇಸ್ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ಸೊ ಆಲ್ರೆಡಿ ಥೈರಾಯ್ಡ್ ಇದೆ, ಸಮಸ್ಯೆ ಇದೆ, ಟ್ರೀಟ್ಮೆಂಟ್ ತೊಗೊಳ್ತಿರ್ತಾರೆ, ಸೊ ಅದ್ರ ಕೂಡ ಕಂಟ್ರೋಲ್ ಆಗ್ತಿಲ್ಲ ಅಂದಾಗ ಸೊ ಡೆಫಿನೆಟ್ಲಿ ಅವರ ಡಯಟ್ ಕೂಡ ಮೇಂಟೈನ್ ಮಾಡಬೇಕಾಗತ್ತೆ. ಸೊ ಇನ್ನು ಗಾಯ್ಟ್ರೋಜನ್ಸ್ ಅಂತ ಹೇಳ್ತೀವಿ, ಇದು ಥೈರಾಯ್ಡ್ ಹಾರ್ಮೋನ್ಸ್ ಪ್ರೊಡಕ್ಷನ್ನ ಮತ್ತಷ್ಟು ಹ್ಯಾಂಪರ್ ಮಾಡುವಂಥದ್ದು. ಸೊ ಅದರಲ್ಲಿ ನೋಡಿದಾಗ ಒಂದು ಕಾಲಿಫ್ಲವರ್ ಇರ್ಬೋದು, ಕ್ಯಾಬೇಜ್ ಇರ್ಬೋದು, ಇನ್ನು ಸ್ಟಿಮ್ಯುಲೆಂಟ್ಸ್ ಅಂತ ತೊಗೊಂಡಾಗ ಕಾಫಿ, ಟೀ ಇರ್ಬೋದು, ಇದನ್ನು ಕಮ್ಮಿ ಮಾಡುವಂಥದ್ದು ಇರ್ಬೋದು. ಸೊ ಅದರೊಟ್ಟಿಗೆ ಸ್ಮೋಕಿಂಗ್, ಆಲ್ಕೋಹಾಲ್ ಇದ್ದಾಗ ಸೊ ಈ ಹ್ಯಾಬಿಟ್ಸ್ ಕೂಡ ಕಟ್ ಡೌನ್ ಮಾಡಬೇಕಾಗತ್ತೆ. ಇದರಿಂದ ಕೂಡ ಥೈರಾಯ್ಡ್ ಹಾರ್ಮೋನ್ ಪ್ರೊಡಕ್ಷನ್ಗೆ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ಡಾಕ್ಟರ್, ಹೋಮಿಯೋ ಕೇರ್ನ ಟ್ರೀಟ್ಮೆಂಟ್ಗೂ ಇತರೆ ಟ್ರೀಟ್ಮೆಂಟ್ಗೂ ಇರುವಂತಹ ಡಿಫ್ರೆನ್ಸ್ ಬಗ್ಗೆ ಹೇಳೋದಾದರೆ? ಸೊ ಇನ್ನು ಡಿಫ್ರೆನ್ಸ್ ಅಂತ ಹೇಳೋದಾದರೆ ಸೊ ಮೋರ್ ಆಫ್ ಹೈಪೋಥೈರಾಯ್ಡಿಸಮಲ್ಲಿ ನಾವು ಹೆಚ್ಚಾಗಿ ನೋಡ್ತೀವಿ, ಅವರು ಥೈರಾಯ್ಡ್ ಹಾರ್ಮೋನ್ಸ್ ಅವರಲ್ಲಿ ಉತ್ಪತ್ತಿ ಆಗ್ತಿರೋದಿಲ್ಲ. ಸೊ ಹೊರಗಡೆಯಿಂದ ಹಾರ್ಮೋನಲ್ ಸಪ್ಲಿಮೆಂಟ್ಸ್ನ ತೊಗೊಳ್ತಿರ್ತಾರೆ, ಎಸ್ಪೆಷಲಿ ಥೈರೋನೋವ್ ಇರ್ಬೋದು ಅಥವಾ ಎಲ್ಟ್ರಾಕ್ಸಿನ್ ಇರ್ಬೋದು. ಸೊ ಈ ಮೆಡಿಸಿನ್ಸ್ನ ಕೆಲವರು ಲೈಫ್ ಲಾಂಗ್ ತೊಗೊಳ್ತಾ ಇರ್ತಾರೆ. ಆಲ್ರೆಡಿ ಒಂದು 20-25 ಇಯರ್ಸಿಂದ ಥೈರಾಯ್ಡ್ ಇದೆ, ಈ ಮೆಡಿಸಿನ್ಸ್ ತೊಗೊಳ್ತಿರ್ತೀವಿ, ಸ್ಟಿಲ್ ಅವ್ರಿಗೆ ಸಿಮ್ಟಮ್ಸ್ ಕೂಡ ಹಾಗೆ ಇರುತ್ತೆ ಅಂದರೆ ಖಂಡಿತ ಹೋಮಿಯೋ ಕೇರ್ನಲ್ಲಿ ಟ್ರೀಟ್ಮೆಂಟ್ ಶುರು ಮಾಡ್ಬೋದು. ಸೊ ಗ್ರ್ಯಾಜುಯಲಿ ಅವ್ರು ತೊಗೊಳ್ತಿರೋ ಮೆಡಿಸಿನ್ಸ್ನ ಟೇಪರ್ ಮಾಡ್ತಾ ಬರಬೇಕಾಗತ್ತೆ. ಅದರೊಟ್ಟಿಗೆ ಹೋಮಿಯೋಪತಿ ಮೆಡಿಸಿನ್ಸ್ನ ಕೂಡ ಶುರು ಮಾಡಬೇಕಾಗುತ್ತೆ. ಅವರ ಸಿಮ್ಟಮ್ಸ್ ಕಮ್ಮಿ ಆಗ್ತಿದೆ, ಸೊ ಇನ್ನು ಬ್ಲಡ್ ಟೆಸ್ಟ್ ಒನ್ಸ್ ಇನ್ 3 ಮಂತ್ಸ್ ಅಥವಾ 6 ಮಂತ್ಸ್ ಮಾಡಿಸೋದ್ರಿಂದ ಸೊ ಅವರ TSH ಲೆವೆಲ್ ಏನಿದೆ ಅದನ್ನು ನೋಡ್ಕೊಂಡು ಕೂಡ ಗ್ರ್ಯಾಜುಯಲಿ ಟೇಪರ್ ಮಾಡ್ಬೋದು. ಸೊ ಪರ್ಮನೆಂಟಾಗಿ ಒಂದು ಹೋಮಿಯೋಪತಿ ಮೆಡಿಸಿನ್ಸಿಂದ ಅವರ ಹೈಪೋಥೈರಾಯ್ಡಿಸಮ್ನ ಕ್ಯೂರ್ ಮಾಡ್ಬೋದು. ಎಗೇನ್ ಇಟ್ ಡಿಪೆಂಡ್ಸ್ ಆನ್ ಕಂಡೀಷನ್. ಸೊ ಆಟೋಇಮ್ಯೂನ್ ಡಿಸೀಸ್ ಇದೆಯಾ ಅಥವಾ ಅವರ ಥೈರಾಯ್ಡ್ ಯಾವ ಸ್ಟೇಜಸಲ್ಲಿದೆ, ಅಲಾಂಗ್ ವಿತ್ ದಟ್ ಮೆಟಬಾಲಿಕ್ ಡಿಸಾರ್ಡರ್ಸ್ನ ನೋಡ್ತೀವಿ, ಡಯಾಬಿಟಿಕ್ ಇರ್ಬೋದು, ಹೈಪರ್ ಟೆನ್ಷನ್ ಇರ್ಬೋದು, ಕೊಲೆಸ್ಟ್ರಾಲ್ ಇರ್ಬೋದು, ಸೊ ಒಟ್ಟಿಗೆ ಇರೋದನ್ನು ನೋಡ್ತೀವಿ. ಸೊ ಈ ಅವರಲ್ಲಿ ಒಂದು ಇಂಪ್ರೂವ್ಮೆಂಟ್ ಅಂತ ಹೇಳಬೇಕಾದ್ರೆ ಇಟ್ ಡಿಪೆಂಡ್ಸ್ ಆನ್ ಈಚ್ ಆ್ಯಂಡ್ ಎವ್ರಿ ಇಂಡಿವಿಜುವಲ್ ಅಂತ ಹೇಳ್ಬೋದು. ಇನ್ನು ಪರ್ಮನೆಂಟ್ ಸೊಲ್ಯೂಷನ್ ಬಗ್ಗೆ ಹೇಳೋದಾದರೆ, ಪರ್ಮನೆಂಟ್ ಸೊಲ್ಯೂಷನ್ ಇರುತ್ತಾ ಥೈರಾಯ್ಡ್ಗೆ? ಸೊ ಖಂಡಿತ ಅವರ ಲೈಫ್ ಸ್ಟೈಲ್ ಕೂಡ ಸರಿ ಮಾಡ್ಕೊಳ್ಬೇಕಾಗತ್ತೆ. ಅದರೊಟ್ಟಿಗೆ ಕಾನ್ಸ್ಟಿಟ್ಯೂಷನಲ್ ಮೆಡಿಸಿನ್ಸ್ ಅಂತ ಹೇಳ್ತೀವಿ. ಸೊ ಹೋಮಿಯೋಪತಿನಲ್ಲಿ ಕಾನ್ಸ್ಟಿಟ್ಯೂಷನಲ್ ಟ್ರೀಟ್ಮೆಂಟ್ ಕೊಡೋದ್ರಿಂದ ಅವ್ರಿಗೆ ಯಾವ ಕಾರಣದಿಂದ ಥೈರಾಯ್ಡ್ ಸಮಸ್ಯೆ ಬಂದಿದೆ ಅದನ್ನು ಟ್ರೀಟ್ ಮಾಡಬೇಕಾಗತ್ತೆ. ಸೊ ಇನ್ ಕೇಸ್ ಆಫ್ ಪ್ರೆಗ್ನೆನ್ಸಿನಲ್ಲ ಅಥವಾ ಫ್ಯಾಮಿಲಿ ಹಿಸ್ಟ್ರಿ ಇರುವಂಥದ್ದು ಅಥವಾ ಅವರ ಲಾಟ್ ಆಫ್ ಸ್ಟ್ರೆಸ್, ಟೆನ್ಷನ್, ಒಂದು ಜೀವನ ಶೈಲಿ ವ್ಯತ್ಯಾಸ ಆಗಿ ಬರುವಂಥದ್ದು, ಸೊ ಯಾವ ಕಾರಣ ಅಂತ ತಿಳ್ಕೊಬೇಕಾಗತ್ತೆ. ಸೊ ಅದಕ್ಕೆ ಸೂಕ್ತ ಚಿಕಿತ್ಸೆ ಕೊಟ್ಟಾಗ ಪರ್ಮನೆಂಟ್ ಆಗಿ ಒಂದು ಸೊಲ್ಯೂಷನ್ ಸಿಗತ್ತೆ ಅಂತ ಹೇಳ್ಬೋದು. ಓಕೆ, ಫೈನಲ್ ಆಗಿ ಡಾಕ್ಟರ್, ಇನ್ನು ಹೋಮಿಯೋ ಕೇರ್ನಲ್ಲಿರುವಂತಹ ಟ್ರೀಟ್ಮೆಂಟ್ ಬಗ್ಗೆ ಹೇಳೋದಾದರೆ? ಸೊ ಇನ್ನು ಟ್ರೀಟ್ಮೆಂಟ್ ಅಂತ ಹೇಳಿದಾಗ ಮೋಸ್ಟ್ ಆಫ್ ದಿ ಕೇಸಸಲ್ಲಿ ಕಾನ್ಸ್ಟಿಟ್ಯೂಷನಲ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಸೊ ಹೋಮಿಯೋಪತಿನಲ್ಲಿ ಈಚ್ ಆ್ಯಂಡ್ ಇಂಡಿವಿಜುವಲ್ ಇಸ್ ಡಿಫ್ರೆಂಟ್ ಅಂತ. ಸೊ ಆ ಬೇಸಿಸ್ ಮೇಲೆ ನಾವು ಟ್ರೀಟ್ಮೆಂಟ್ ಕೊಡುವಂಥದ್ದು. ಸೊ ಇನ್ನು ಅವರ ಬ್ಲಡ್ ಟೆಸ್ಟ್ ರಿಪೋರ್ಟ್ಸ್ ಏನಿದೆ ಅದನ್ನು ಕೂಡ ಒಂದು ನೋಡಬೇಕಾಗತ್ತೆ, ಎವ್ಯಾಲ್ಯೂಯೇಟ್ ಮಾಡಬೇಕಾಗತ್ತೆ ಅಥವಾ ಕೇಸ್ ಅನಾಲಿಸಿಸ್ ಮಾಡಬೇಕಾಗತ್ತೆ. ಸೊ ತದನಂತರ ಅವ್ರಿಗೆ ಟ್ರೀಟ್ಮೆಂಟ್ ಶುರು ಮಾಡುವಂಥದ್ದು. ಅದರೊಟ್ಟಿಗೆ ಒಂದು ಡಯಟ್ ಇರ್ಬೋದು, ಎಕ್ಸಸೈಸ್ ಇರ್ಬೋದು. ಸೊ ಅವರ ಲೈಫ್ ಸ್ಟೈಲ್ ಕೂಡ ಚೇಂಜಸ್ ಮಾಡಿಕೊಂಡ್ರೆ ಖಂಡಿತ ಹೋಮಿಯೋಪತಿ ಮೆಡಿಸಿನ್ಸ್ ಆರ್ ನ್ಯಾಚುರಲ್ ಆ್ಯಂಡ್ ದೆರ್ ಇಸ್ ನೋ ಸೈಡ್ ಎಫೆಕ್ಟ್ಸ್ ಅಂತ ಹೇಳ್ಬೋದು. ಸೊ ಆ ಮೆಡಿಸಿನ್ಸ್ ತೊಗೊಳ್ತಿದ್ದಾಗ ಒಂದು ಫ್ಯೂಚರಲ್ಲಿ ಆಗುವಂಥ ಕಾಂಪ್ಲಿಕೇಶನ್ಸ್, ಥೈರಾಯ್ಡಿಂದ ಆಗುವಂಥ ಒಂದು ಡಯಾಬಿಟಿಕ್ ಇರ್ಬೋದು, ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸ್ ಇರ್ಬೋದು, ಇನ್ನು ಅರ್ಲಿ ಏಜಸ್ಸಲ್ಲಿ ಒಂದು ಆಸ್ಟಿಯೋಪೊರೋಸಿಸ್, ಮೂಳೆ ಸವೆತ ಇರ್ಬೋದು. ಸೊ ಇದನ್ನೆಲ್ಲ ಅವಾಯ್ಡ್ ಮಾಡ್ಬೋದು ಅಂತ ಹೇಳ್ಬೋದು. ಒಂದ್ಸಲ ಕಾಣಿಸಿಕೊಂಡವರಲ್ಲಿ ಮತ್ತೆ ಕಾಣಿಸಿಕೊಳ್ಳುವಂತಹ ಚಾನ್ಸಸ್ ಏನಾದರೂ ಇರುತ್ತಾ? ಸೊ ಖಂಡಿತ ಥೈರಾಯ್ಡ್ ಇಟ್ ಇಸ್ ಅ ಲೈಫ್ ಸ್ಟೈಲ್ ಡಿಸಾರ್ಡರ್ ಅಂತ ಹೇಳಿದಾಗ ಸೊ ಅವ್ರಿಗೆ ಒಂದ್ಸರಿ ಶುರು ಆಯ್ತಂದರೆ ಅವರ ಲೈಫ್ ಲಾಂಗ್ ಕಂಟಿನ್ಯೂ ಆಗುವಂಥದ್ದು, ಜೀವನ ಪರ್ಯಂತ ಕಂಟಿನ್ಯೂ ಆಗುವಂಥದ್ದು. ಸೊ ಸ್ಟೇಜಸ್ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಕೆಲವು ಸ್ಟೇಜಸ್ಸಲ್ಲಿ ಕೆಲವು ಕಾಂಪ್ಲಿಕೇಶನ್ಸ್ ಆಗ್ತಾ ಹೋಗುತ್ತೆ. ನಾವು PCOD, ಥೈರಾಯ್ಡ್ ಇದ್ದವರಲ್ಲಿ ನಾವು ಬಂಜೆತನ ಅಥವಾ ಇನ್ಫರ್ಟಿಲಿಟಿನ ಹೆಚ್ಚಾಗಿ ನೋಡ್ತೀವಿ. ಇನ್ನು ಪುರುಷರಲ್ಲೂ ಕೂಡ ಇದು ಒಂದು ಕಾರಣ ಸಮಸ್ಯೆಯಾಗಿ ಸೊ ಅವರ ಸೆಕ್ಷುವಲ್ ಲೈಫಿಗೆ ಕೂಡ ಅಫೆಕ್ಟ್ ಆಗ್ತಾ ಹೋಗುತ್ತೆ. ಸೊ ಇನ್ನು ಥೈರಾಯ್ಡ್ ಸಮಸ್ಯೆ ಇರೋರಲ್ಲಿ ಕಂಪ್ಯಾರಿಟಿವ್ಲಿ ಒಂದು ಕ್ಯಾಲ್ಶಿಯಂ ಹಾರ್ಮೋನ್ ಪ್ರೊಡಕ್ಷನ್ ಅಷ್ಟಾಗಿ ಇರೋದಿಲ್ಲ. ಸೊ ಅವರಲ್ಲಿ ಅರ್ಲಿ ಏಜಲ್ಲೇ ಒಂದು ಮೂಳೆ ಸವೆತ ಆಗುವಂಥದ್ದು, ಆಸ್ಟಿಯೋಪೊರೋಟಿಕ್ ಚೇಂಜಸ್ ಆಗುವಂಥದ್ದು, ಇದರಿಂದ ಅವ್ರಿಗೆ ಬಿದ್ದಾಗ ಬೇಗ ಒಂದು ಫ್ರ್ಯಾಕ್ಚರ್ ಆಗುವಂಥದ್ದು ಇರ್ಬೋದು, ಅಥವಾ ಬ್ಯಾಕ್ ಪೇನ್ ಅರ್ಲಿ ಆಗಿ ಶುರು ಆಗುವಂಥದ್ದು ಇರ್ಬೋದು. ಸೊ ವೈಟಮಿನ್ ಡಿ ಕೂಡ ಡೆಫಿಷಿಯನ್ಸಿ ಆಗ್ತಾ ಬರುತ್ತೆ, ಇದರಿಂದ ಒಂದು ಸ್ಕಿನ್ ಮೇಲೆ ಹಾರ್ಮ್ ಆಗುವಂಥದ್ದು, ಹೈಪರ್ ಪಿಗ್ಮೆಂಟೇಷನ್ನ ನೋಡ್ತೀವಿ. ಹೀಗೆ ಹಲವಾರು ಸಮಸ್ಯೆನ ಒಂದು ಥೈರಾಯ್ಡ್ ಸಮಸ್ಯೆಯಲ್ಲಿ ನಾವು ಹೆಚ್ಚಾಗಿ ಕಾಂಪ್ಲಿಕೇಶನ್ಸ್ ನೋಡ್ಬೋದು. ಓಕೆ ಡಾಕ್ಟರ್, ಥೈರಾಯ್ಡ್ ಡಿಸಾರ್ಡರ್ ಬಗ್ಗೆ ಸಾಕಷ್ಟು ಮಾಹಿತಿ ವಿಚಾರಗಳನ್ನು ಹಂಚ್ಕೊಂಡ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.
ಇನ್ನು ವೀಕ್ಷಕರೇ, ತಾವು ಡಾಕ್ಟರ್ ಅನ್ನ ನೇರವಾಗಿ ಭೇಟಿಯಾಗಬೇಕು ಅಂದ್ರೆ ಅಡ್ರೆಸ್ ಪ್ಲೇಟ್ ಇಂತಿದೆ. ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರು ಶಾಖೆಗಳು ಜಯನಗರ, ಮಲ್ಲೇಶ್ವರ, ಇಂದಿರಾನಗರ, HSR ಲೇಔಟ್. ಇತರೆ ಶಾಖೆಗಳು ಬೆಳಗಾವಿ, ದಾವಣಗೆರೆ, ಹುಬ್ಬಳ್ಳಿ, ಮೈಸೂರು, ಮಂಗಳೂರು, ಕಲಬುರಗಿ, ಬಳ್ಳಾರಿ, ವಿಜಯಪುರ, ಹಾಸನ, ಬೀದರ್, ಶಿವಮೊಗ್ಗ, ತುಮಕೂರು. ದೂರವಾಣಿ ಸಂಖ್ಯೆ 1800-108-1212. ಮತ್ತೊಂದು ಸಂಖ್ಯೆ 9550001133. ಇದು ಇವತ್ತಿನ ನಿಮ್ಮ ಡಾಕ್ಟರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.